ಯಾವ ವಹಿಸ್ಕೊಳ್ತಾ ಇದ್ದೀರಿ? ಪಾಪ ಇಡಿ ಅವರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ಇನ್ನೊಬ್ಬ ಶಾಸಕರು ಅದೇನೋ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದಾರೆ. ಅಯ್ಯೋ ನನ್ನ SIT ಅವರು ಅರೆಸ್ಟ್ ಮಾಡಿ ಅಲ್ಬೇಡ, ಇಲ್ಲ ಅರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಹೋಗಿ ಗೋಗರ್ ಕಡೆ ನಿಂತವ್ರೆ ಅಂತ ನೀವೇನೋ ಟಿವಿಲಿ ತೋರಿಸ್ತಾ ಇದ್ರಪ್ಪ. ದದ್ದಲು SIT ಹೋಗಿ ನಾನು ಸರೆಂಡರ್ ಆಗ್ಬಿಡ್ತೀನಿ, ಇಡಿಲ್ ಬೇಡ ಅರೆಸ್ಟ್ ಮಾಡೋದು, ಈಗ ನಾನು ಕರ್ಕೊಂಡು ಜೈಲಿಗೆ ಕೂರಿಸ್ಕೊಳ್ಳಿ ಅಂತ ಹೇಳಿ ನೆನ್ನೆ ಎಲ್ಲ ಕೂತಿದ್ರು 8 ಗಂಟೆ ಅಂತ ನೀವು ಹೇಳಿದ್ರಿ. ಏನ್ ಸರ್? ಅದೇ ಹೇಳಿದೆ, ಅದನ್ನೇ ಹೇಳಿದ್ರಿ. ಇದು ನಾನು ಯಾಕೆ ಇದನ್ನು ಹೇಳಿದೆ ಇವತ್ತು ಅಂದ್ರೆ, ಒಂದು ಇಲಾಖೆಯಲ್ಲಿ ನಿಮ್ ಕಣ್ಣಿಗೆ ಕಾಣ್ತಾ ಇದೆ, ಆತ್ಮಹತ್ಯೆ ಚಂದ್ರಶೇಖರ ಮಾಡ್ಕೊಂಡಿದ್ರಿಂದ ಬಂದಿದ್ದು. ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅವನು ಏನಾದ್ರು ಅಯ್ಯೋ ಏನಾಯ್ತದೆ ಅವ್ರ ತನ ನನಗೂ ಆಯ್ತದೆ ಅಂತ ಧೈರ್ಯವಾಗಿ ಇದ್ಬಿಟ್ಟಿದ್ದಾರೆ. ಈ ದುಡ್ಡು ಅಲ್ಲೇ ಹೋಗಿರೋದು ಕೇಳ್ತಿದ್ದಾರೆ ಯಾರು? ಆ CAG ರಿಪೋರ್ಟ್ಗಳು ತಗೊಂಡು ನಾವು ಮಣ್ಣುಲ್ಕೋಬೇಕು. CAG ರಿಪೋರ್ಟ್ ಕೊಡೋದು ಈಗ ಯಾವ ರೀತಿ ಇದೆ ಅನ್ನೋದು ಗೊತ್ತು ನನಗೆ, ನಾನು ಅಧಿಕಾರ ನಡೆಸಿದ್ದೀನಿ. CAG ರಿಪೋರ್ಟ್ಗಳು ತಗೋತೀವಿ, ಏನಿದೆ ಅನ್ನೋದು ಗೊತ್ತು ನನಗೆ. ಇದು ಈ ರೀತಿಯ ಒಂದು ಪ್ರಕರಣದಲ್ಲಿ ನಾನು ಅದಕ್ಕೆ DGಗೆ ಹೇಳಿದ್ದು, ಆ ಕಚೇರಿ ತಗೊಂಡೋಗಿ ಕಾನ್ಸ್ಟೇಬಲ್ ಲೆವೆಲ್ಗೆ ಇಳಿಸ್ಕೊಂಡಿದ್ರಲ್ಲಿ. ಯಾಕೆಂದ್ರೆ ಹಿಂದಿನ ಕೆಲವು ಪ್ರಕರಣ ನಡೀತಾವಲ್ಲ SIT ತನಿಖೆ, DG ಕಚೇರಿಗೆ ಬಂದು ಕೊಡಬೇಕು ದೂರು, ಅದು ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ಕೊಡಿಸಿ DG ಕಚೇರಿಯಿಂದ ಆಮೇಲೆ ಅದೇನೋ ಮುಖವಾಡ ಹಾಕ್ಸಿ ಬಟ್ಟೆ ಸುತ್ತಿಸಿ ಯಾವುದೋ ಒಂದು ಚಾನಲ್ ಕಳಿಸದ ಮೇಲೆ ಅಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ಇಂಟ್ರು. ಇದು ಈ ಸರ್ಕಾರ ನಡೀತಾ ಇರೋದು. ಅದಕ್ಕೆ DGನ ನೀವು DG ಕೆಲಸ ಮಾಡ್ತಾ ಇದ್ದೀರೋ ಕಾನ್ಸ್ಟೇಬಲ್ ಗೆಲ್ಸೋರ ನಿಮ್ಮನ್ನ ಈ ಸರ್ಕಾರದಲ್ಲಿ ಅಂತ ಕೇಳ್ತಾ ಇರೋದು. ಯಾವಾಗ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಮುಚ್ಚಾಕ್ತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ, ಇದೆಲ್ಲ ಐ ವಿಟ್ನೆಸ್ ಅಂತಿರಲ್ರಿ ಗಮನಕ್ಕೆ ಬಂದು ನಾನು ಈ ಕಣ್ಣಲ್ಲಿ ನೋಡಿದ ಇಡಿ ಅವರು ಯಾತಕ್ಕೆ ಬಂದಿದ್ದಾರೆ? ಅವನೇ ಸರ್. 94 ಕೋಟಿ ಹಣ ನೀವು ಕರ್ನಾಟಕ ಬೇನಾಮಿ ಖಾತೆಗಳು ಮಾಡ್ಕೊಂಡು ದುಡ್ಡು ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕುರ್ಚೂಲ್ ಗಡ್ಡ ಅವ್ರಿಗೆ ಪವರ್ಸ್ ಇದೆ, ಬೇನಾಮಿ ಖಾತೆ ಟ್ರಾನ್ಸಾಕ್ಷನ್ ಇರ್ತಕ್ಕಂಥದನ್ನ ತನಿಖೆ ಮಾಡಿಸ್ತಕ್ಕಂಥ ಪವರ್ ಇದೆ. ಈಗ ಅದ್ರ ಮೇಲೆ ಬಂದಿದ್ದಾರೆ. ಇಲ್ಲೇನು ವೆಂಜನ್ಸ್ ಪಾಲಿಟಿಕ್ಸ್ ಅಲ್ಲ, ಇದು ವೆಂಜನ್ಸ್ ಪಾಲಿಟಿಕ್ಸ್ ನಿಮ್ಮಲ್ಲಿ ನಡೀತಾ ಇರೋದು. ಈಗ ಯಾವ ತರ ನಡೀತಿದೆ ಗೊತ್ತಿದೆ ನನಗೆ. ನಿಮ್ಮ ವೆಂಜನ್ಸ್ ಪಾಲಿಟಿಕ್ಸ್ ಬಹಳ ದಿನ ನಡೆಯಲ್ಲ, ಮೇಲೊಬ್ಬಿದ್ದಾನೆ. ನೀವೇನೇ ಮಾಡೋದು ಅಲ್ಟಿಮೇಟ್ಲಿ ಯಾರೇನೋ ಮಾಡ್ಲಿಕ್ಕೆ ಆಗಲ್ಲ, ಸತ್ಯ ಉಳಿಲೇಬೇಕು. ಈ ಸರ್ಕಾರದ ಸಿಸ್ಟಮ್ನಿಂದ ಕೊಲೆ ಅದು. ಅವ್ನು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಆತ್ಮಹತ್ಯೆಗೆ ಪ್ರೇರಣೆ ಯಾರು? ಇಲ್ಲಿ ನಡೀತಿರ್ತಕ್ಕಂಥ ಸರ್ಕಾರದ ನಡವಳಿಕೆ. ಯಾರು ಈ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ನೀವು ರಕ್ಷಣೆ ಕೊಟ್ಟು ಸ್ವೇಚ್ಛಾಚಾರವಾಗಿ ಈ ರೀತಿಯ ಘಟನೆಗೆ ಕಾರಣಕರ್ತರೇನಿದ್ದಾರೆ ಈ ಸಿಸ್ಟಮ್ ಬಂದಿರೋದ್ರಿಂದ. ಯಾವಾಗ ನಿಮ್ಮ ವರ್ಗಾವಣೆ ಇದೆಯಲ್ಲ, ವರ್ಗಾವಣೆ ಯಾವ ರೀತಿ ಸಿಸ್ಟಮ್ ತಂದ್ಕೊಂಡಿದ್ದೀರಿ ಈಗ? ಏಕೆಂದ್ರೆ ನನಗೆ ಅನುಭವ ಆಯಿತು 2018ರಲ್ಲಿ ಮೊದಲನೇ ಬಾರಿಗೆ ಅನುಭವ ಆಗಿದ್ದು. ಒಬ್ಬ ಮುಖ್ಯಮಂತ್ರಿಗೆ ಇರತಕ್ಕಂಥ ಪ್ರೆರಗೇಟಿವ್ ರೈಟ್ಸ್ ಏನಿದೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ನಾನಿದ್ದಂಥ 14 ತಿಂಗಳು ನನಗೆ ಯಾವುದೇ ರೀತಿಯಲ್ಲಿ ಉತ್ತಮವಾದ ಅಧಿಕಾರಿಗಳನ್ನ ನಾನೇನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದಕ್ಕೆ ಒಪ್ಪಿಗೆ ಇರಲಿಲ್ಲ ನನಗೆ. ಆಯಾ ಇಲಾಖಾ ಮಂತ್ರಿಗಳು ಯಾರು ಬೇಕು ಅಂತ ಹೇಳ್ತಾರೆ ಅವ್ರನ್ನೇ ಹಾಕಬೇಕಾಗಿತ್ತು. ಆ ಅನುಭವ ನನಗೇನು ಕೊಟ್ಟರು ಇವರು ಕಾಂಗ್ರೆಸ್ ನಾಯಕರು, ಅದರಿಂದ ಹೇಳ್ತಾ ಇದ್ದೇನೆ. ನೀವ್ಯಾರು ನಮ್ಮ ಇಲಾಖೆಗೆ ಅಧಿಕಾರಿಗಳು ವರ್ಗ ಮಾಡಕ್ಕೆ ನಾವು ಹೇಳಿದನ್ನು ಹಾಕಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರೇ,
ಯಾವ ತರ ನನ್ನ ನಡೆಸ್ಕೊಂಡಿದ್ದೀರಿ ಅದು ಹೀಗೆ ನಿಮ್ಮ ಕಾಲದಲ್ಲೂ ಮುಂದುವರಿಸಿದ್ದೀರಿ. ಈಗ ನೀವು ಅದೇ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಬೀದಿಲಿ ಚರ್ಚೆ ಆಗ್ತದೆ, ಹರಾಜಿಗೆ ಇಟ್ಟಿದ್ದೀರಿ, ವರ್ಗಾವಣೆ ದಂಧೆನ ಏನೂ ಆಗಿಲ್ಲ. ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ ಅಂತೀರಿ. 40% ಸಾಕ್ಷಿ ಕೊಟ್ರೆ ಇಲ್ಲಿವರೆಗೆ ಯಾವುದೋ ನಾಗಮೋಹನ್ ದಾಸ್ನೇನೋ ಮಾಡ್ಕೊಂಡು ಹೊರಟಿದ್ದೀರಿ. ಎಷ್ಟು ತಿಂಗಳಾಯ್ತು? ನಿಮ್ಮ ಹತ್ರ ಬೀದಿ ಬೀದಿಲಿ ಡಂಗೂರ ಹೊಡೆದ್ರಲ್ಲ 40%. ಮಾಹಿತಿ ಇಟ್ಕೊಂಡು ಡಂಗೂರ ಹೊಡೆದ್ರು. ಸುಮ್ಮನೆ ಜನಗಳ ದಾರಿ ತಪ್ಪಿಸ್ಲಿಕ್ಕೆ ದೊಡ್ಡ ಡಂಗೂರ ಹೊಡೆದ್ರು 40%. ಈಗ ನಾಗಮೋಹನ್ ದಾಸ್ ವರದಿ ಇನ್ನೊಬ್ಬರು ಇನ್ಯಾವತ್ತು ಹಾಕೊಂಡಿದ್ರು. 1 ವರ್ಷ ಆಯ್ತಲ್ಲ, ಯಾಕೆ ನಿಮ್ಮ ಹತ್ರ 40% ಡಂಗೂರ ಹೊಡೆದ್ರಲ್ಲ, ಸಾಕ್ಷಿ ಇಟ್ಕೊಳ್ಳದೆ ಹೊಡೆದಿದ್ರಾಗ ಈಗ ಹುಡುಕ್ತಾ ಇದ್ದೀರಾ ಸಾಕ್ಷಿನ? ಇಷ್ಟು ದಿವಸ ಬೇಕಾ ನಿಮಗೆ ನಾಗಮೋಹನ್ ದಾಸ್ ವರದಿ ಕೊಡೋದಕ್ಕೆ? ಅವರಲ್ಲೇ ಯೋಚನೆ ಮಾಡಬೇಕು. ನಾಗಮೋಹನ್ ದಾಸ್ ಐಸೇ ಇಲ್ಲ. ಕೆಂಪಣ್ಣ ಆಯೋಗದ ವರದಿ ಏನ್ ಮಾಡಿದ್ರಿ? ನಾನು ಈ ಕಣ್ಣಲ್ಲಿ ಕೆಂಪಣ್ಣ ಆಯೋಗದ ವರದಿ ಎಲ್ಲಿದೆ? ಪಾರ್ಟ್ 1 ಪಾರ್ಟ್ 2 ಎಲ್ಲಿಟ್ಟಿದ್ದೀರಿ? ಈಗ ನನ್ನವ್ರು ಪ್ರಶ್ನೆ ಮಾಡಕ್ಕಾಗಲ್ಲ ಕೆಂಪಣ್ಣ ಆಯೋಗದ ವರದಿನ. ಈಗ ಅವ್ರ ಮೂಲಕ ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರಲ್ಲ, ನನ್ನನ್ನ ಎಂಥದ್ದು ಕ್ಲರ್ಕ್ ಆಗಿ ಇಟ್ಕೊಂಡಿದ್ರಲ್ಲ 14 ತಿಂಗಳು. ನನ್ನ ನೀವು ಪ್ರಶ್ನೆ ಮಾಡಕ್ಕಲ್ಲ, ನೀನಿದ್ದೆಲ್ಲ ಮಾಡ್ಬೋದಾಗಿತ್ತಲ್ಲ ಅಂತ. ನೀವು ಏನಪ್ಪ ಪಾರದರ್ಶಕ ಆಳ್ತಾ ಅಲ್ವಾ? ಪಾಪ ಜಯಚಂದ್ರ ಅವರು ಹೌಸ್ ಕಮಿಟಿ ರಿಪೋರ್ಟ್ ಕೊಡ್ತಾರೆ. ಅದು ಯಾವ್ದ ನಿಮ್ಮ ಬೆಂಗಳೂರು ಮೈಸೂರು ಕಾರಿಡಾರ್ದು ನೈಸ್ದು ಸದನದ ವರದಿ ಕೊಟ್ಟು ಎಷ್ಟು ವರ್ಷ ಆಯ್ತು? ಅವರು ನಿಮ್ಮ ಬೇರೆ ಪ್ರತಿನಿಧಿ ಈಗ ಜಯಚಂದ್ರ ಯಾರಂತ ಗೊತ್ತಾಯ್ತಲ್ವ? ಅವ್ರಿಗೆ ಬೆಲೆ ಬಂದಿ ಹಾಕಿದ್ರು. ಏನು ಮಾಡಿದ ಇನ್ನ ಮೂಡಾಗ ಬಂದ್ರೆ ಅಯ್ಯೋ ದೇವರೇ ಕಾಪಾಡಬೇಕು. 62 ಕೋಟಿ ಕೊಡ್ಬೇಕಂತ ಅವರಿಗೆ. ಯಾರಪ್ಪನ ಆಸ್ತಿ ಅಂತ ಕೊಡ್ತೀರಿ 62 ಕೋಟಿ ಸಿದ್ದರಾಮಯ್ಯನಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು, ನನ್ನ ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು 62 ಕೋಟಿ ಕೊಟ್ಬಿಟ್ರೆ ಈಗಲೂ ತಗೊಂಡ್ಬಿಡ್ಲಿ. ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರದು? ಏನು ಇವ್ರು ಪಿತರಾಜಿತ ಆಸ್ತಿನ? ಇಲ್ಲ ದಾನ ಕೊಟ್ರಲ್ಲ ಇವ್ರ ಹೆಂಡತಿ ತಮ್ಮ, ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ? ಪಿತರಾಜಿತ ಆಸ್ತಿನ ಅದು? ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು. ಬರೀ ಬಾಯಿ ಹೇಳಲ್ಲ, ಹಿಟ್ ಅಂಡ್ ರನ್ ಹೇಳ್ತೀರಿ. ಈ ಪ್ಲಾನು ಅದೆಂದೋದಪ್ಪ ಅವ್ರ ಜಮೀನ ಪಾಪ ಕಷ್ಟಪಟ್ಟು ಅವರ ಧರ್ಮಪತ್ನಿ ಅವ್ರ ಖರೀದಿ ಮಾಡಿದ್ರಂತಲ್ಲ, ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳಿದ್ರು. ಈ ಪ್ಲಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ? ಈ ಮೂಡಾದಲ್ಲಿ ಇದೆಯಲ್ಲ ಈ ಪ್ಲಾನ್, ಯಾವ ಸ್ಯಾಂಕ್ಷನ್ ಆಗಿರೋದು? ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲಾನು? ಇವ್ರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ? ಮೂಡಾದವರು ಸೈಟ್ ಮಾಡಿ, ಸೈಟು 10-15 ಹಂಚಿ ಪಾರ್ಕ್ ಮಾಡಿ, ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ತಳ್ಕೊಳಕಾಗೈತೆ ಬ್ರದರ್, ಇನ್ನು ಇದು ಪ್ಲಾನ್ ತಳ್ಕೊಳಕಾಗ ಇರ್ತದ? ಈ ಪ್ಲಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ? ಇವ್ರು ಭೂಮಿ ಖರೀದಿ ಮಾಡಿರೋದು ಯಾವಾಗ? ಕನ್ವರ್ಷನ್ ಮಾಡಿದ್ದೆ ಯಾವಾಗ? ಮುಖ್ಯಮಂತ್ರಿಗಳೇ 1992 ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯ್ತು. ಪ್ರಿಲಿಮಿನರಿ ನೋಟಿಫಿಕೇಶನ್ ಮೂಡ ಅಕ್ವೈರ್ ಮಾಡಿದ್ರು. ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ 92ರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ. 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯ್ತು.
98 ಪ್ರಿಲಿಮಿನರಿ ನೋಟಿಫಿಕೇಶನ್, 97 ಫೈನಲ್ ನೋಟಿಫಿಕೇಶನ್ ಆಯ್ತು. ಅದ್ಯಾರ ನಿಂಗ ವರ್ಸಸ್ ನಿಂಗಾ ಬಿನ್ ಜವರಾಯ ಆಲಿಯಾಸ್ ಜವರ, ಅವರ ಅಕೌಂಟ್ಗೆ 3,26,000 ರೂಪಾಯಿನ 24,000ನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ. ಆ ಪ್ರಾಪರ್ಟಿ 3 ಎಕರೆ 16 ಗುಂಟೆ, ಅದಕ್ಕೆ ದುಡ್ಡು ಜಮಾ ಆಗಿದೆ. ಮುಖ್ಯಮಂತ್ರಿಗಳೇ, 98ಕ್ಕೆ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದೀರಿ. ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಈ ಒಂದು ಪ್ರಕರಣ ನಡೆದಾಗ ಈ ನಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ಜನಗಳ ಮುಂದೆ ಇಡ್ತೀರಾ? ಯಾವಾಗ ತೀರ್ಕೊಂಡ್ರು ಅವರು? ಆ ಜಮೀನು ಪೋತಿ ಕಾಯ್ದೆ ಎಂತದ್ದು, ಅದು ಏನಂತೀವಿ ಸರ್, ಪೌತಿ ಖಾತೆನಲ್ಲಿ ಆ ದೇವರಾಜಿಗೆ ಯಾವಾಗ ಸೇರ್ತದು? ಯಾವ ಇಸ್ವಿನಲ್ಲಿ? ಸತ್ತೋಗನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಕ್ ಸಾಧ್ಯವಾ? ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಕ್ ಸಾಧ್ಯವಾ? ಇದು ಇದೇ ತರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು, ಅಲ್ಲೊಂದಿದೆ ಬೆರೆಹಳ್ಳಿಲಿ ಸತ್ತರ ಹೆಸರನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅವರು ಒಬ್ರು ಮಹಾನುಭಾವರು, ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ತರ ಮಾಡ್ಬೋದು ಅಂತ ಹೇಳಿ. ಹಣ 1997ನಲ್ಲಿ ಮೂಡಾದಿಂದ ದುಡ್ಡನ್ನ ಕೋರ್ಟ್ ಕಟ್ಟಿದ್ದಾರೆ. ಏನ್ ಹೇಳಿ ಡೌಟ್? ಲಿಂಗ ಆಲಿಯಾಸ್ ಜವರ, ಲಿಂಗ ವರ್ಸಸ್ ಜವರ. ನಾನು ಯಾತಕ್ಕೆ ಈ ಪ್ಲಾನ್ ನಿಮಗೆ ತೋರಿಸ್ತೆ ಅಂದ್ರೆ, ಆ ಪ್ಲಾನ್ ಅಪ್ರೂವ್ ಆಗಿರೋದು ಯಾವಾಗ, ಸೈಟ್ ಆಗಿರೋದು ಯಾವಾಗ, ಪಾರ್ಕ್ ಆಗಿರೋದು ಯಾವಾಗ? 98ರಲ್ಲಿ ಡಿನೋಟಿಫಿಕೇಶನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು? ಅದು ಜನಗಳ ಮುಂದೆ ಇಡಬೇಕಲ್ಲ ಸರ್ಕಾರ. ಯಾರು ಅರ್ಜಿ ಕೊಟ್ಟರು ಡಿನೋಟಿಫಿಕೇಶನ್ಗೆ? ಡಿನೋಟಿಫಿಕೇಶನ್ ಅರ್ಜಿ ಕೊಟ್ಟರು ಯಾರು? ಮಾಡ್ಕೊಡಿ ಅಂತ. ಮತ್ತೆ 2004ರವರೆಗೆ ಡಿನೋಟಿಫಿಕೇಶನ್ 98ರಲ್ಲಿ ಆದ್ಮೇಲೆ 4 ವರ್ಷ ಯಾತಕ್ಕದು ಸೈಲೆಂಟ್ ಆಗಿತ್ತ ಭೂಮಿ? ಆ ಭೂಮಿ ಬಗ್ಗೆ ಯಾಕೆ ತಕರಾರು ತೆಗೆಯಲಿಲ್ಲ ಸಿದ್ದರಾಮಯ್ಯನವರೇ? 2004 ಮೇ ತಿಂಗಳಿಗೆ ಮೂಡಾದಲ್ಲಿ ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ, ಸಾರಿ ನಿಮ್ಮ ಇದರಲ್ಲಿ ಕಂದಾಯ ಇಲಾಖೆನಲ್ಲಿ 8 ಪೌತಿ ಖಾತೆ. ಇದು ಯಾಕೆ ಕೇಳಿದೆ ಅಂದ್ರೆ, ಈಗಾಗಲೇ ಮ್ಯೂಟೇಷನ್ ಆದೇಶದ ವಿವರ ಈಗಾಗಲೇ IHR 8/92-93 ಮೇರೆಗೆ ಪೌತಿ ಖಾತೆ ಶ್ರೀ ದೇವರಾಜರವರ ಹೆಸರಿಗೆ ಅಂಗೀಕರಿಸಿದ್ದು ವಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ. 92-93ರಲ್ಲಿ ಪೌತಿ ಖಾತೆ ದೇವರಾಜ ಹೆಸರಲ್ಲಿದೆ. ಪೌತಿ ಖಾತೆ ಮಾಡೋದು ಯಾವಾಗ ಬ್ರದರ್? ಅಪ್ಪ ಸತ್ತ ಮೇಲೆ ಮಾಡೋದಲ್ಲ ಪೌತಿ ಖಾತೆನ. ಸ್ವಲ್ಪ ಒಂಚೂರು ಟೆಕ್ನಿಕಲ್ ಹೇಳಿ ಬ್ರದರ್, ಏನಾದ್ರು ಮುಖ್ಯಮಂತ್ರಿಗಳು ಸ್ವಲ್ಪ ಜನಕ್ಕೆ ಹೇಳಕ್ ಹೇಳಿ, ಪೌತಿ ಖಾತೆ ಯಾವಾಗ ಮಾಡ್ತಾರೆ ಅಂತ ಅಲ್ವೇ? ಪೌತಿ ಖಾತೆ ಆಯ್ತಾ? ಯಾವುದು 92ರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ. ಪಾಪ 4 ಜನ IAS ಅಧಿಕಾರಿಗಳು ಕಳ್ಸಾರಂತಲ್ಲ. ಈಗ ರೆಕಾರ್ಡ್ ಎಲ್ಲ ಯಾರ್ಯಾರು ಎಷ್ಟು ಸೈಟ್ ಮಾಡ್ಕೊಂಡವ್ರೆ, ಯಾರಿಗೆಷ್ಟು ಇದರಲ್ಲಿ 50-50 ಕೊಟ್ಟರು, 60-40 ಕೊಟ್ಟರು, ಇಲ್ಲ 40-60 ಕೊಟ್ಟರು ಪರ್ಸೆಂಟೇಜ್ ಅಲ್ಲಿ. ಇದೆಲ್ಲ ಈಗ ತನಿಖೆ 4 ಜನ ಅಲ್ಲಿ ಕಟ್ಟಪಟ್ಟವ್ರಂತಲ್ಲ ಅಧಿಕಾರಿಗಳನ್ನ. ಯಾರ್ಯಾರ ಕಾಲದಲ್ಲಿ ಆಯ್ತು? ಇಲ್ಲಿ ಯಾರ ಕಾಲದಲ್ಲಿ ಆಯ್ತು ಮುಖ್ಯ ಅಲ್ಲ. ಈ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪ್ರಕರಣ. ಇದು ಬೇರೆ ಆಮೇಲೆ ತನಿಖೆ ಇಲ್ಲಿಗಲ್ ಇದ್ರೆ ಅವೆಲ್ಲ ಮಾಡ್ಕೊಳ್ಳಿ ಸರ್ಕಾರದಿಂದ. ಇದು
ನಿಮ್ಮ ಮೂಗಿನ ನೇರದಲ್ಲಾಗಿರ್ತಕ್ಕಂಥದ್ದು. ಇಲ್ಲಿ 92 ಭೌತಿಕತೆ ಆಗಿದೆ ದೇವರಾಜು ಹೆಸರಿಗೆ. 92 ಸರ್ವೆ ನಂಬರ್ ಬ್ರದರ್. ಇಲ್ಲಿ ಬೇರೆ ಇದ್ಯಾವ ಕೂರಿಸಿಲ್ಲ ನಾವು, ಸರ್ಕಾರದ್ದು 464 ಅದೇ ಎಲ್ಲ ಹೇಳ್ಕೊಂಡ್ರು, ಪತ್ರಿಕೆಲ್ಲ ಬಂದಿದೆಯಲ್ಲ 464 ಆಯ್ತಾ. ಈ 98ರಲ್ಲಿ ಇದಾಗದು ಯಾವಾಗ ಡಿನೋಟಿಫಿಕೇಶನ್ ಆಯ್ತಲ್ಲ, ಯಾರ ಹೆಸರಿನಲ್ಲಿ ಆಯ್ತು 98ರಲ್ಲಿ ಡಿನೋಟಿಫಿಕೇಶನ್? ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 87ರ ಕಲಂ 19/7 ಮತ್ತು ಭೂ ಸ್ವಾಧೀನ ಕಾಯ್ದೆ 1948 ಕಲಂ 48/1 ಇದೆಲ್ಲ ಇದೆಯಲ್ಲ, ಆದೇಶ ಮಾಡೋದಲ್ಲ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್. ಇಲ್ಲೇನ್ ಮಾಡ್ತಾರೆ 98 ಡಿನೋಟಿಫಿಕೇಶನ್ ಅಲ್ಲಿ ಡಿನೋಟಿಫಿಕೇಶನ್ ಆಗೋದು ಲಿಂಗ ಉರೂಫ್ ಜವರ 3 ಎಕರೆ 16 ಗುಂಟೆ 464 ಸರ್ವೆ ನಂಬರ್, ಒಟ್ಟು ವಿಸ್ತೀರ್ಣ 3.32. ನಿಂಗನ ಹೆಸರಿಗೆ ಡಿನೋಟಿಫಿಕೇಶನ್ ಆಯ್ತು 98ರಲ್ಲಿ. ಸಿದ್ದರಾಮಯ್ಯರಿಗೆ ಗೊತ್ತಿರ್ತದೆ, ಅವರೆಲ್ಲ ಹಿಂದುಳಿದ ಜನ ನಾಯಕರಲ್ಲ, ಅವ್ರಿಗೆ ಗೊತ್ತಿರ್ತದೆ. ಈ 1 ನಿಮಿಷ ಬರುತ್ತೆ. ದೇವರಾಜು ಹೆಸರಿಗೆ ಭೌತಿಕತೆ ಆಗೋಗಿದೆ 92, 93ರಲ್ಲಿ. ಅಲ್ಲಿ ನಿಂಗದ ಪ್ರಶ್ನೆ ಇಲ್ಲ. ನಿಂಗ 98ಕ್ಕೆ ಯಾಕೆ ಬಂದ ಡಿನೋಟಿಫಿಕೇಶನ್ಗೆ? 98ರಲ್ಲಿ ಹೆಂಗ್ ಡಿನೋಟಿಫಿಕೇಶನ್ ಮಾಡಿದ್ರಿ 98ನೇ ಇಸ್ವಿಲಿ? 92ರಲ್ಲಿ ಭೌತಿಕತೆ ಆಗೋಗಿದೆ. 98ಕ್ಕೆ ನಿಂಗ ಎಲ್ಲಿಂದ ಬಂದ? ಇದು ಇರೋದು ಪ್ರಶ್ನೆ. ಆಮೇಲೆ 2004 ಮೇ ತಿಂಗಳಿನಲ್ಲಿ ದೇವರಾಜು ಹೆಸರಿಗೆ ಮ್ಯೂಟೇಶನ್ ಏನಿರುತ್ತೆ ಅವರಿಂದ 2004 ಅಕ್ಟೋಬರ್ ತಿಂಗಳಿಗೆ ನಿಂಗಿಲ್ಲ, ನಿಂಗ ಪ್ರಶ್ನೆ ಇಲ್ಲ, ನಿಂಗೊಂದು ಬರೀ ಡಿನೋಟಿಫಿಕೇಶನ್ ಇದೆ. 98 ಡಿನೋಟಿಫಿಕೇಶನ್ ಆಗೋಯ್ತು. ಏನಣ್ಣ ಲಿಂಗ ಉರೂಫ್ ಜವರ ಡಾಕ್ಯುಮೆಂಟ್ ಕೊಡ್ತೀನಿ ಎಲ್ಲಾರ್ಗು, ನಿಮಗೂ ತೊಂದರೆ. ಯಾಕೆಂದ್ರೆ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಏನೂ ಇರಲ್ಲ ಅಂತ, ಅದು ಬೇಕಾದ್ರೆ ಕೊಡೋಣ ಅಂತ. ಈ ಪ್ರಶ್ನೆ 2004 5ನೇ ತಿಂಗಳಲ್ಲಿ ದೇವರಾಜು ಬಂದ ಕೂರ್ಸೂರಲ್ಲಿ. 2004 ಅಕ್ಟೋಬರ್ ತಿಂಗಳಿಗೆ ಮಾಲಿಂಗ ಸ್ವಾಮಿನೋ ಮಾದೇಸ್ವಾಮಿ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡ್ತಾರೆ. ಈಗಾಗಲೇ ಇದು ಪ್ಲಾನಿಂಗ್ 2004 ಅಕ್ಟೋಬರ್ ಅಲ್ಲಿ ಖರೀದಿ ಮಾಡಿದ್ರು. ಖರೀದಿ ಲೆಟರ್ ಇದೆಯಲ್ಲ ಅದು ತೋರಿಸಿ. ದೇವರಾಜು ಎಂಟು ನಿಂಗ ಇಲ್ಲ ಅಲ್ಲಿ, ನಿಂಗ ಹೆಸರು ಡಿನೋಟಿಫಿಕೇಶನ್ ಆಗಿದೆ. ದೇವರಾಜು ಇಂದ ಖರೀದಿ ಮಾಡೋದು ಅದೇ ಲ್ಯಾಂಡ್ ನ 22/5/2004 ಮುಟೇಶನ್ ಖರೀದಿ ಮಾಡಿದ್ದು ಸಿಗೋಣ ಅಲ್ಲ. ಮುಂದೆ ಹಂಗೆ ಖರೀದಿ ಹಂಗೆ ಮುಂದ್ಕೋ ಒಂದು 8 ಪೇಜ್ ಏನು ಈ ಪ್ರಕರಣವೇ ಇರ್ರೆಗ್ಯುಲರ್. ಪ್ಲಾನಿಂಗ್ ಅಲ್ಲ, ಪ್ರಕರಣನೇ ಇರ್ರೆಗ್ಯುಲರ್, ಇಲ್ಲಿಗಲ್ಲು. ಖರೀದಿ ಮಾಡಿದ್ರು, ಖರೀದಿದಲ್ಲ ಈಗ ಡೇಟ್ ಕೊಟ್ಬಿಡು. ಖರೀದಿ 2004ರಲ್ಲಿ ಮಾಡ್ತಾರೆ. 2005ರಲ್ಲಿ DC ಮುಂದೊಂದು ಅರ್ಜಿ ಹಾಕ್ತಾರೆ 2005ಗೆ. 12 ಅಕ್ಟೋಬರ್ 2004ರಲ್ಲಿ ಖರೀದಿ ಆಯ್ತು.
ಆಮೇಲಿಂದ DC ಮುಂದೆ ಒಂದು ಅರ್ಜಿ ಹಾಕ್ತಾರೆ 2005ಕ್ಕೆ 2005ಕ್ಕೆ ಇದೆ ಮಾಲಿಂಗ ಸ್ವಾಮಿ ಅರ್ಜಿ ಹಾಕಿ ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿ ಹಾಕಿ ನಂದು ಲ್ಯಾಂಡ್ ಅಗ್ರಿಕಲ್ಚರ್ ಸ್ಟೇಟಸ್ ಅಲ್ಲಿ ಇದೆ, ಅದನ್ನ ವಸತಿ ಸಮುಚ್ಚಯಕ್ಕೆ ಲ್ಯಾಂಡ್ ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಡಿ ಅಂತ ಅರ್ಜಿ ಹಾಕಿದ್ರು. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅರ್ಜಿ ಹಾಕೊಂಡ್ರು 2005ಕ್ಕೆ. ಈ ಪೀರಿಯಡ್ ನಲ್ಲಿ ಡೆಪ್ಟಿ CM ಯಾರು? 2004 ಡೆಪ್ಟಿ CM ಯಾರಿದ್ರು ಬಿಡದ ಯಡಿಯೂರಪ್ಪ ಇದ್ರ? ಇಲ್ಲ ಸಿದ್ದರಾಮಯ್ಯ ಇದ್ರು. ಹಾಗೆ ಧರ್ಮಸಿಂಗ್ ಕಾಲ ಆಯ್ತಾ ಬ್ರದರ್? ನಮ್ದಲ್ಲ, ನಮ್ಮ ಜಂಟಿ ಸರ್ಕಾರ ನಮ್ಮದೇ, ನಾವಾಗಿ MLA ಇದ್ದು ಅಷ್ಟೇ. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು. ಇಲ್ಲಿ ಪ್ರಶ್ನೆ ನಿಮಗೆ ಪ್ಲಾನ್ ಅಲ್ಲಿ ಇಟ್ಟಿದ್ದೀವಿ, ತೋರಿಸ್ತಾ ಇದ್ದೀನಿ ಯಾವಾಗ ಆಗಿದೆ ಇವೆಲ್ಲ. ಆಮೇಲೆ 98 ಡಿನೋಟಿಫಿಕೇಶನ್ ನಿಮ್ಗೆ ಗಮನಕ್ಕೆ ತಂದಿದ್ದೀನಿ. 97ರಲ್ಲಿ ಅವನ ನಿಂಗನ ಇದಕ್ಕೆ ಹಾಕೊಂಡು ದುಡ್ಡು ಹೋಗಿದೆ, ಮೂಡದಿಂದ ಅಕ್ವೈರ್ ಆಗೋಗಿದೆ. ಅಲ್ಲಿಂದ ಪ್ರಶ್ನೆ, ಸೈಟ್ ನಿರ್ಮಾಣ ಆಗಿದೆ, ಪಾರ್ಕ್ ಆಗಿದೆ, ಎಲ್ಲ ಆಗಿದೆ. ಆ DC ಇದನ್ನಲ್ಲ, ಇಲ್ಲ ನೀವು ಮೂಡಾದಾರ ಇರಲಿ, ಆ ಪ್ರಾಪರ್ಟಿ ನಮಗ್ ಸೇರಿಲ್ಲ ಅಂತೇಳಿ ಏನಾದ್ರು ಮಾಹಿತಿ ಅವರಿಗೆ ಕೊಟ್ರ, ಕೊಂಡ್ಕೋಬೇಡಿ ಇದನ್ನ ಮೂಡೋದಲ್ಲಿದೆ ಅಂತ ಹೇಳಿದ್ರ, ಅರ್ಜಿ ಹಾಕಿದಾಗ ಆ ಅರ್ಜಿನ ಇವ್ರು ಕನ್ಸಿಡರ್ ಮಾಡ್ಬೇಕಾದ್ರೆ ಆ ಜಾಗದ್ದು ಸರ್ವೆ ಏನಾದ್ರು ಮಾಡಿದ್ರ ಅಧಿಕಾರಿಗಳು ಹೋಗಿ ಮಲ್ಲಿಕಾರ್ಜುನ್ ರಿಜಿಸ್ಟರ್ ಮಾಡ್ಕೊಂಡ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ, ಆಗ ಅದರ ಪೊಸಿಷನ್ ಏನಿತ್ತು ಜಾಗದ್ದು ಫಿಸಿಕಲ್ ಇದು. ಇವರು NOC ಕೊಟ್ರಲ್ಲ, ಅದೆಂತ ನಿಮ್ಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಟ್ರಲ್ಲ DC, ಆಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಯಾರು? 2010ಕ್ಕೆ ಆಮೇಲೆ ಈ 4 ವರ್ಷ ಬಿಟ್ಬಿಟ್ರು. ಮತ್ತೆ 2004 ಆಯ್ತು, 2010ಕ್ಕೆ ದಾನ ಮಾಡ್ತಾರೆ. ಇದೇನು ಅರಿಶಿನ ಕುಂಕುಮ ಕೊಟ್ಟರು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ತಂಗಿಗೆ ಪ್ರೀತಿ ಇಟ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ. ನಾವು ಅದರ ಬಗ್ಗೆ ಚರ್ಚೆ ಇಲ್ಲ. ಅಕ್ಕನ ತಂಗಿನ ಅವರು ಗೊತ್ತಿಲ್ಲ ನನಗೆ, ಕೊಟ್ಟಿದ್ದಾರೆ. ಅವರ ಸಹೋದರಿ ಕೊಟ್ಟಿದ್ದಾರೆ. 24/12/2010ಕ್ಕೆ ದಾನ ಮಾಡಿದ್ರು ಆ ಭೂಮಿನ. ಆ ದಾನ ಮಾಡಿದಾಗಲೂ ಅದ್ರಲ್ಲಿ ಏನಿದೆ ಬ್ರದರ್, ಕೃಷಿ ಭೂಮಿ ಅಂತ ಇದೆಯೋ ಇಲ್ಲ ಚೇಂಜ್ ಆಫ್ ಲ್ಯಾಂಡ್ ಆಗಿತ್ತಲ್ಲ ಅದು ಕೊಟ್ಟವ್ರ? ಲೋ ಕ್ರಾಪ್, ಸರಿ, ಅಗ್ರಿಕಲ್ಚರ್. ಅಲ್ಲಿ ಅವ್ರು ದಾನ ಮಾಡಿದ ಪತ್ರ ನೋಡು, ಕೃಷಿ ಭೂಮಿ ಅಂತ ತೋರ್ಸವ್ರಲ್ಲಿ, ಕನ್ವರ್ಷನ್ ಆಗಿರೋದು ತೋರಿಸಿಲ್ಲ ದಾನ ಪತ್ರದಲ್ಲಿ. ಇದು ಆಗಿರೋದು ಬ್ರದರ್. 2013 ಚುನಾವಣೆ ಬಂತು. 2013 ಚುನಾವಣೆಯಲ್ಲಿ ನಾವು ನಾಮಿನೇಷನ್ ಹಾಕಿದಾಗ ನಮ್ಮ ಆಸ್ತಿ ವಿವರಗಳ ಫೈಲ್ ಮಾಡಬೇಕಲ್ಲ, ಅಫಿಡವಿಟ್ ಹಾಕ್ಬೇಕಲ್ಲ. 13ರಲ್ಲಿ ಈ ಪ್ರಾಪರ್ಟಿ ಏನೋ 10ನೇ ಇಸ್ವಿನಲ್ಲಿ ಇವ್ರ 8ನೇ ಹೆಸರು ಬಂದಿದೆ, ಮುಖ್ಯಮಂತ್ರಿಗಳು ಧರ್ಮಪತ್ನಿ ಹೆಸರಿಗೆ. ಆ ಪ್ರಾಪರ್ಟಿ ಬಂದಿರತಕ್ಕಂಥದ್ದನ್ನು ಏನಾದರೂ ಮಾಹಿತಿ ಇಟ್ಟಿದ್ದಾರ? 13 ಅಫಿಡವಿಟ್, ಚುನಾವಣೆಗೆ ಅಫಿಡವಿಟ್ ಹಾಕಿದಾಗ ಯಾಕದು ಮುಚ್ಚಿಟ್ಟಿದ್ರು? ಮತ್ತೆ 3 ವರ್ಷ ಏನು ಚರ್ಚೆ ಇಲ್ಲ ಅದ್ರ ಬಗ್ಗೆ, ದಾನ ತಗೊಂಡ್ರು. 2014ಕ್ಕೆ ಮೂಡಾಗ ಒಂದು ಲೆಟರ್ ಬರೀತಾರೆ, ನನ್ನ ಜಾಗದಲ್ಲಿ ನಾನು ಖರೀದಿ ಮಾಡಿದಂತ ಭೂಮಿ ಅಂತಾರೆ. ಇಲ್ಲಿ ದಾನ ತಗೊಂಡಿರೋದು ಅಂದ್ರೆ ಅವರ ಅಣ್ಣ ಖರೀದಿ ಮಾಡಿರೋದು ಇನ್ನೆಲ್ಲ ಹೇಳ್ಕೊಂಡಿರ್ಬೋದು. ನನ್ನ ಖರೀದಿ ಭೂಮಿನಲ್ಲಿ ನೀವು ಅತಿಕ್ರಮಣ ಮಾಡಿ ಸೈಟ್ಗಳ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದೀರಿ, ನನಗೆ 3 ಎಕರೆ 16 ಗುಂಟೆ ಬೇರೆ ಜಾಗ ಕೊಡಿ ಅಂತ ಕೇಳ್ತಾರೆ.
ಅರ್ಜಿ ಹಾಕ್ತಾರೆ. ಇವರು ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಈ ಅರ್ಜಿ ಮೂಡಕ್ ಕೊಟ್ಟಾಗ 2017ವರೆಗೂ ಮತದ ಹಂಗೆ ಇರ್ತದೆ. 17ಕ್ಕೆ ಒಬ್ರು ಹೊಸ ಅಧ್ಯಕ್ಷರು ಬರ್ತಾರೆ, ಧ್ರುವ್ ಕುಮಾರ್ ಯಾರೋ ಅಧ್ಯಕ್ಷರು ಬಂದ್ರು. ಆ ಒಂದು ಕಮಿಟಿ ಫಾರಂ ಆಯ್ತಲ್ಲಿ ಮೂಡಾದಲ್ಲಿ, ಅಲ್ಲಿ ಹಲವಾರು ಸೇರಿ ಇದು ಅದೇ ಇಲ್ಲಿ ಇದು ಪ್ರೊಸೀಡಿಂಗ್ ಬಹಳ ಇದಾವೆ ಬ್ರದರ್, ಇದೆಲ್ಲ ಪ್ರೊಸೀಡಿಂಗ್ಗಳು ಇದಾವೆ ಇಲ್ಲಿ. ಆಮೇಲೆ ಇಲ್ಲಿ ಈ ಜಮೀನು ಎಷ್ಟು ಕೊಡಬೇಕು ಅನ್ನೋದು ಇದೆ. ಇದರಲ್ಲಿ 3 ಎಕರೆಗೆ 2 ಸೈಟ್ ಕೊಡಕ್ಕೆ ಅವಕಾಶ ಇರೋದು ಇವ್ರ ನಿಯಮಾವಳಿಲಿ. 2 ಮೇಲೆ ಕೊಡಂಗಿಲ್ಲ. 3 ಎಕರೆಗೆ 3 ರಿಂದ 4 ಎಕರೆಗೆ 2 ಸೈಟ್ ಕೊಡಕ್ಕೆ ಅವಕಾಶ ಇರೋದು. ಅಂದ್ರೆ ಎಲ್ಲಿ ಸೈಟ್ ಇವಾಗ ಭೂಮಿ ಹೋಗಿರುತ್ತೆ ಅಲ್ಲಿ ಕೊಡಬೇಕು. ವಿಜಯನಗರ ಲೇಔಟ್ ಅಲ್ಲ ಕೊಡೋದು. ಇಲ್ಲಿ ಈ ಪ್ರೊಸೀಡಿಂಗ್ಗಳು ಇದಾವೆ, ಇದೆಲ್ಲ ಮೂಲ ಪ್ರೊಸೀಡಿಂಗ್ಗಳು ಇವೆಲ್ಲ ಏನಾಗಿದೆ ಅಂತ ಹೇಳಿ ಬೇರೆ ಡಾಕ್ಯುಮೆಂಟ್ ಕೊಡ್ತೀನಿ, ನಿಮ್ಗೆ ಏನ್ ತೊಂದರೆ ಇಲ್ಲ. ಇಲ್ಲಿ ಒಂದ್ ನಿಮಿಷ ಇಲ್ಲಿ ಬಿಜೆಪಿ ಶಾಸಕರವರು, ಜನತಾ ದಳದವರು ಯಾರವರೇ ಎಲ್ಲರ ಮೇಲೂ ಆಕ್ಷನ್ ತಗೊಳ್ಳಿ. ಇಲ್ಲಿ ನಾನು ಹೇಳ್ತಿರೋ ಪ್ರಶ್ನೆ, ಮುಖ್ಯಮಂತ್ರಿಗಳು ಅವ್ರು ಯಾರೋ ತಗೊಂಡವ್ರೆ ಇವ್ರು ಯಾರೋ ತಗೊಂಡವ್ರೆ ಅಂತೇಳಿ ಕಾರಣ ಕೊಟ್ರೆ ಅಧಿಕಾರ ದುರುಪಯೋಗ ಮುಚ್ಚೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ನಾನೇ 4 ಕೇಸ್ ಎದುರಿಸ್ಲಿಲ್ವೇ ಡಿನೋಟಿಫಿಕೇಶನ್ ಮಾಡಿದೆ ಅಂತ ಹೇಳಿ. ಇದೇ 2009-13 ಬಿಜೆಪಿ ಸರ್ಕಾರ ನನ್ನ ಮೇಲೆ 4 ಕೇಸ್ ಹಾಕ್ಲಿಲ್ವಾ ಡಿನೋಟಿಫಿಕೇಶನ್ ಮಾಡಿದೀನಿ ನಾನು ಅಂತ ಹೇಳಿ. ಡಿನೋಟಿಫಿಕೇಶನ್ ನಾನು ಮಾಡಿದ್ದು ನಾನು ಆಸ್ತಿ ಬರ್ಸ್ಕೊಳಕ್ ಮಾಡಿದ್ನಾ? ಜನ ಬಂದು ರಿಕ್ವೆಸ್ಟ್ ಮಾಡಿದ್ರು, ಡಿನೋಟಿಫಿಕೇಶನ್ ನನ್ನ ಕಾಲದಲ್ಲಿ ಆಗಿತ್ತು. ನಾನು ಡಿನೋಟಿಫಿಕೇಶನ್ ಮಾಡಿದಾಗ ಯಾವುದು ಫೈನಲ್ ನೋಟಿಫಿಕೇಶನ್ ಇರಲಿಲ್ಲ. 10 ವರ್ಷ ಅದನ್ನು ಸೈಟ್ ಮಾಡಿರ್ಲಿಲ್ಲ, ನಿರ್ಮಾಣ ಮಾಡಿರ್ಲಿಲ್ಲ, ಖಾಲಿ ಬಿಟ್ಕೊಂಡಿದ್ರು. ಅಂಥವ್ರು ಮಾಡಿದ್ನೇ ನಾನು ಕೋರ್ಟ್ ಮುಂದೆ ಹೋಗಿ ಕೈ ಕಟ್ಟಿ ಹಾಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಅನುಭವಿಸ್ತೆ. ಜಾಮೀನು ತಗೊಂಡೆ. ಇವ್ರು ಬಂದ ಮೇಲೆ ಒಂದು ಕೇಸ್ ಹಾಕ್ಸೋರು ನನ್ನ ಮೇಲೆ, ನನಗೇನು ಸಂಬಂಧ ಇಲ್ಲದೆ ಇರೋದು. ಇಲ್ಲಿ ನಿಮ್ಮ ನಿಮ್ ಬೈಲ ಇಲ್ಲಿರೋದು, ನಾನು ಹೇಳ್ತಿರೋದಲ್ಲ ಇದು. CITB ನಲ್ಲಿ ಅವ್ರು ಮಾಡ್ಕೊಂಡಿರೋದು 1 ಎಕರೆ ಹೋದ್ರೆ ಎಷ್ಟು ಕೊಡಬೇಕು, ಎಷ್ಟಡಿ, 2 ಎಕರೆಯಿಂದ 3 ಎಕರೆಗೆ ಎಷ್ಟು ಕೊಡಬೇಕು, 3 ಎಕರೆಯಿಂದ 4 ಎಕರೆಗೆ ಎಷ್ಟು ಕೊಡಬೇಕು ಸೈಟು, 4 ಎಕರೆಯಿಂದ 6 ಎಕರೆ ಆದ್ರೆ ಎಷ್ಟು ಕೊಡಬೇಕು, 7 ಎಕರೆ ಮೇಲೆ ಆದ್ರೆ ಎಷ್ಟು ಕೊಡಬೇಕು, ಅವ್ರು ಮಾಡ್ಕೊಂಡಿರೋ ಬೈಲ. 17ರಲ್ಲಿ ಅವರು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೆ. ಆಗ 60-40 ಇರುತ್ತಾಗ 60-40 ಇರುತ್ತೆ ರೇಷಿಯೋ, ಸರ್ಕಾರಕ್ಕೆ ಕಳಿಸ್ತಾರೆ. 17ಕ್ಕೆ ಕಳಿಸಿದ್ದು ಆಗ್ಲೂ ಆಗಲ್ಲ ಅವರಿಗೆ. ಆಮೇಲೆ 2020ರಲ್ಲಿ ಯಾವ ತೀರ್ಮಾನಗಳು ಮಾಡಿ ಒಂದೇ ದಿವಸ ಜಲದರ್ಶಿನಿ ಗೆಸ್ಟ್ ಹೌಸ್ನಲ್ಲಿ 5/1/22ಕ್ಕೆ ಈ 15 ಸೈಟು 14 ಸೈಟು ಕೊಡೋದು. ಜಲದರ್ಶಿನಿ ಗೆಸ್ಟ್ ಹೌಸ್ನಲ್ಲಿ ಕರ್ಕೊಂಡೋಗಿ ರಿಜಿಸ್ಟರ್ ಕೈತೆ 1000 ರೂಪಾಯಿ ಒಂದೊಂದು ಸೈಟ್, ಒಂದೊಂದು 1000 ರೂಪಾಯಿ ತರ ಇಷ್ಟು 14 ಸೈಟು ಒಂದೇ ದಿವಸ ಸಬ್ ರಿಜಿಸ್ಟ್ರಾರ್ ಕರೆಸಿ ಜಲದರ್ಶಿನಿ ಗೆಸ್ಟ್ ಹೌಸ್ ಅಲ್ಲಿ ಆಗ್ತದೆ. ನೀವು ಅವ್ರ ಜಮೀನೇ ಅಲ್ಲ ಅದು. 3 ಎಕರೆ 16 ಗುಂಟೆ ದೇವರಾಜುವಿಂದ ಖರೀದಿ ಮಾಡಿದ್ರಲ್ಲ, ಖರೀದಿ ಮಾಡಿದಾಗ ಅದು ದೇವರಾಜು ಜಮೀನಲ್ಲ, ಆ ಜಮೀನು ಮೂಡಾದ್ದು ಸರ್ಕಾರದ ಭೂಮಿ. ಅದು ಇದು ಇರೋದು ಪ್ರಶ್ನೆ ಮುಖ್ಯಮಂತ್ರಿಗಳು ನಾನು ಹೇಳೋದು. 3 ಎಕರೆ 16 ಗುಂಟೆ ನಿಮ್ಮ ಸ್ವಂತ ಆಸ್ತಿ ಅಲ್ಲ, ನಿಮ್ಮ ಬಾಂಬೈದ ಅವರದು ಸ್ವಂತ ಆಸ್ತಿ ಅಲ್ಲ, ಅದು ಮೂಡ ಜಮೀನದು. 3,16,000 ದುಡ್ಡು ಕಟ್ಟಿಬಿಟ್ಟವ್ರಾಗ್ಲೇ.
ಮೂಡಾದಿಂದ ದುಡ್ಡು ಕಟ್ಟವರಲ್ಲಿ ಆ ಲ್ಯಾಂಡಿಗೆ ಅಕ್ವೈರ್ ಮಾಡ್ಕೊಂಡಾಗ. ಅದರಿಂದ ಇವೆಲ್ಲ ಹಲವಾರು ವಿಷಯಗಳು 50-50 ಮಾಡಿ ಏನೋ ಕೊಟ್ಕೊಂಡವ್ರು 14 ಸೈಟ್ ಕೊಟ್ಟವ್ರೆ. ಅಲ್ಲಿ ರಿಜಿಸ್ಟರ್ ಆಗಿರೋದು, ಅಲ್ಲಿ ಕರೆಸಿ ಸಬ್ ರಿಜಿಸ್ಟ್ರಾರ್ನ ಡಿಸ್ಪ್ಯೂಟ್ ಇದೆ ಅಂತ ಕಟ್ಟಿದೀವಿ ಅಂತ ಇದೆ. ಅಲ್ಲಿ ದುಡ್ಡು ಕಟ್ಟಾಗಿದೆ, ದುಡ್ಡು ವಾಪಸ್ ಅವ್ರಿಗೆ. ಈಗ ನಿಂಗ ಬದುಕೆ ಇಲ್ಲದೆ ಇದ್ದಾಗ ನಿಂಗನ ಹೆಸರಿಗೆ ಹೆಂಗ್ ದುಡ್ಡು ಕಟ್ಟೋದ್ರೆ ಅಲ್ಲಿ ಅದಂಗೆ ಎಲ್ಲ ಹೆಂಗ್ ತೋರಿಸ್ಕೊತಾರೆ. ಬಹಳ ಫಿಶಿ ಇದೆ ಇದರಲ್ಲಿ. ಮುಖ್ಯಮಂತ್ರಿಗಳು ಒಬ್ಬ ರಾಜ್ಯದ ಜವಾಬ್ದಾರಿದು ಅಂತ ಅಧಿಕಾರ ಸ್ಥಾನಗಳನ್ನ ಎಂಜಾಯ್ ಮಾಡಿ ಇವತ್ತು ಈ ಪರಿಸ್ಥಿತಿ ಪಾಪ ದೇವೇಗೌಡರಿಗೂ ನಡೀತಲ್ಲ. ಬಹಳ COD ಎನ್ಕ್ವೈರಿಗಳು, ಲೋಕಾಯುಕ್ತ ಎನ್ಕ್ವೈರಿಗಳು ನಡೆಸಿದೀವಿ ನಮ್ಮ ಕುಟುಂಬದಲ್ಲೂ. ಏನೇನು ನಡೆದಿದೆ ನಮ್ಮ ಕುಟುಂಬಕ್ಕೆ ಎಲ್ಲ ನೋಡ್ಕೊಂಬಂದಿವಿ ಚಿಕ್ಕ ಮಕ್ಕಳಿಂದನೂ. ಇವತ್ತು ಇದೆಲ್ಲ ಪ್ರಕರಣ ತೆಗೆದ್ರೆ ಮೈಸೂರದು ಅಂತ ತಗೋಬೇಡಿ. ಹಲವಾರು ನಿಮ್ಮ ಶಿವಮೊಗ್ಗಕ್ಕೆ ಹೋಯ್ತಿರೋ, ಹಾಸನಕ್ಕೆ ಹೋಯ್ತಿರೋ, ಎಲ್ಲಿ ಹೋಯ್ತಿರೋ ಎಲ್ಲ ಕಡೆ ಇದೇ ನಡೀತಿದೆ. ಇಲ್ಲಿ ಪ್ರಶ್ನೆ ಮೂಡಾದಲ್ಲಿ ನಡೀತಿರೋ ಹಗರಣ ಒಂದು ಕಡೆ ಇಟ್ಟುಬಿಡಿ, ಮೂಡ ಹಗರಣ ಬೇರೆ. ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಈ ಅವ್ಯವಹಾರ ಇದೆಯಲ್ಲ, ಇದು ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ಆಗಿದೆ ಯಡಿಯೂರಪ್ಪನವರು, ನಾವು ಆಗ ನಡೀತಲ್ಲ 2009 ಆ ಸಂದರ್ಭದಲ್ಲೂ ಕೋರ್ಟ್ ಕಚೇರಿ ಅವರು ಅಲ್ಲದು. ಹಾಗಾಗಿದ್ರೆ ಲಿಂಗಾಯತ ಮುಖ್ಯಮಂತ್ರಿ ಅಂತ ಹೇಳಿ ಬಸವದಿಂದ ಯಡಿಯೂರಪ್ಪ ಇಳಿಸ್ಬೇಕು ಅಂತ ಹೋದ್ರು ಅಂತ ಯಡಿಯೂರಪ್ಪನವ್ರು ಹೇಳಿದ್ರ. ಈಗ ನಮ್ಮ ಮೇಲೂ ನಡೀತು. ಕುಮಾರಸ್ವಾಮಿ ಏನೋ ಒಂದು ಬೆಳೆದ್ಬಿಟ್ಟ ಅಂತೇಳಿ ಕುಮಾರಸ್ವಾಮಿ ಮೇಲೆ ಆ ಜಾತಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಡೀತಾ ನನ್ನ ಮೇಲೆ. ಈಗ ಶಿವಕುಮಾರ್ ಅದೇ ನಡೀತಲ್ಲಪ್ಪ ಅವ್ರದ್ದು ಏನ್ ಮಕ್ಕಳಿಗೆ ಅಂತ ಮಾಡಿದ್ರ. ತೊಂಬತ್ತೆಂಟರಲ್ಲಿ ಡೆಪ್ಟಿ CM ಯಾರಿದ್ರು? 99 ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ವಾ? ಜಯೇಶ್ ಪಟೇಲ್ ಯಾವುದು ನನ್ನ ಸರ್ಕಾರವಾ? ನಾನಿನ್ನೂ ಆಗ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದೆ, ಇದು ಬಂದೇ ಇರಲಿಲ್ಲ. ಒಬ್ಬ ನನಗೆ ಕೇಳಿದ್ರೆ ನನ್ನೇನ್ ಮಾಡ್ಲಿ, ಅವಾಗ ಯಾರು ಮಾಡೋರು ಅವ್ರನ್ನ ಕೇಳ್ಬೇಕು. ನಾನು ಅದಕ್ಕೆ ಜವಾಬ್ದಾರನ. ಒಂದು ನಿಮಿಷ ಯಾರ್ಯಾರ ಮೇಲೆ ಆರೋಪಗಳಿದೆ, ಯಾರ್ಯಾರು ಅಕ್ರಮವಾಗಿ ಏನೇನು ಮಾಡಿದ್ದಾರೆ, ಆಕ್ಷನ್ ತಗೋಬೇಕಾದದ್ದು ಸರ್ಕಾರದ ಕರ್ತವ್ಯ. ನಾವು ಅಲ್ಲೆಲ್ಲೋ ಯಾರ್ದು ನಮ್ಮವ್ರು ಯಾರ್ದು ಆಗ್ಬಿಟ್ಟಿದೆ ಅಂತೇಳಿ ಮೌನಿಗೆ ಶರಣಾಗಕ್ಕಾಗತ್ತಾ? ಸರ್ಕಾರದ ಆಸ್ತಿ ಹೇಳ್ತಾರೆ, 3-4 ಕೋಟಿ ಅವ್ಯವಹಾರ ಅಂತ ಹೇಳ್ತಾರೆ. ಬಿಡ್ಬಿಡೋದ ಇದನ್ನ? ಅಯ್ಯೋ ನಮ್ಮವ್ರು ಯಾರು 4 ಜನ ಅವ್ರೆ ಅಂತ ಹೇಳಿ ಬೇಡ, ನಾವು ಸೈಲೆಂಟ್ ಆಗ್ಬಿಡೋದ? ಅವ್ರು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳದು ಪ್ರಮುಖವಾಗಿದೆ ಅಲ್ವಾ? ಅದಕ್ಕೆ ಶಿವಕುಮಾರ್ ಅದಕ್ಕೆ ಹೇಳೋದು ಬೇರೆಯವರು ಮಾಡಿದ್ರೆ ಇಲ್ಲಿ ಯಾತಿ ಕೇಳ್ತೀನಿ ಅಂದ್ರೆ ಅವರು ಯಾವ ಪೊಸಿಷನ್ ಇದ್ದಾರೆ. ಇವರು ಒಬ್ಬ ಮುಖ್ಯಮಂತ್ರಿಯ ಸ್ಥಾನದಲ್ಲಿದ್ದಾಗ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ನಡೆದಿರ್ತಕ್ಕಂಥ ಒಂದು ವ್ಯವಹಾರ. ನೀವು ಶಾಸಕರುಗಳು ಬೇರೆ ಬೇರೆಯವರು ರಿಯಲ್ ಎಸ್ಟೇಟ್ನವರು ಬಹಳ ಜನ ಅವರೇ, ಬಹಳ ಜನ ಮಾಡ್ಕೊಂಡವ್ರೆ. ಇಲ್ಲಿ ಅಧಿಕಾರ ದುರುಪಯೋಗ ಇದು. ಈ ನಾವು ಕೋರ್ಟ್ ಕಟ್ಟೆಗೆ ಹೋಗಿಲ್ವಾ? ನಮ್ಮೇಲೂ ಮಾಡಿಲ್ವಾ? ಮತ್ ಯಾವಂತೋ ಮಾಡಿದ್ರೆ ನನ್ನೇ ಅಂತ ಟಾರ್ಗೆಟ್ ಮಾಡಿದ್ರಿ. CID ಇದಕ್ಕೆ ಕರ್ಸಿದ್ರಲ್ಲ ನನ್ನ SITಗೆ. ನೀವು ಮುಖ್ಯಮಂತ್ರಿ ಇದ್ದಾಗ ಕ್ಯಾಂಪೈನ್ ಇಟ್ಕೊಂಡಿದ್ರಲ್ಲ, ನನ್ ಕರ್ಸಿದ್ರಲ್ಲ. ಯಾವನೋ ಮಾಡಿ ತಪ್ಪು ನನ್ನೇ ಕರ್ಸಿದ್ರಿ. ಒಂದ್ ದಿವಸ ಅರೆಸ್ಟ್ ಮಾಡಬೇಕು ಅಂತ ಹೊರಟಿದ್ರಲ್ಲ, ಆಗ ಇನ್ನೂ ಸಾಲ್ವ್ ಆಗಿಲ್ಲ, 14 ವರ್ಷ ಆಯ್ತು. ಏನ್ ಹೇಳಿ? ಯಾರು ನೋಡ್ರಿ, ಕೇಳಿ ಇಲ್ಲಿ. ನಾನು ಹೇಳ್ತಾ ಇರೋದು ನನಗೆ ಯಾವ ರೀತಿ ಹಿಂಸೆ ಪಟ್ಟಿದ್ದೇನೆ ಅದನ್ನ ಹೇಳ್ತಾ ಇದ್ದೇನೆ.
ಈಗ ನನ್ನ ಸರ್ಕಾರದಲ್ಲಿ ಮಾಡ್ತಾ ಇದ್ದೇನೆ ಇದನ್ನ, ನನ್ನ ಸರ್ಕಾರ ಇದೆಯಾ ಇದು? ಇಲ್ಲ, ನನ್ನ ಸರ್ಕಾರ ಇದ್ದಾಗ ಇವಕ್ಕೆಲ್ಲ ನಾನು ಸೈನ್ ಹಾಕಿದ್ದೀನ? ಅವ್ರ ಅಧಿಕಾರದಲ್ಲಿ ಇದ್ದಾಗ ನಡೆದಿರೋ ಪ್ರಕರಣಗಳಿದು. ಯಾರ್ಯಾರ ಸಂಬಂಧಿಕರು ಮಾಡಿದ್ರು ಅವ್ರ ಜವಾಬ್ದಾರಿ ತಗೋಬೇಕಲ್ಲ. ಈಗ ದೇವೇಗೌಡರು ಹಿಂದೆ 72-83ರಲ್ಲಿ ಸಿಒಡಿ ಕೇಸು ಅಂತ ಹೇಳಿ ಲೋಕಾಯುಕ್ತ ಕೇಸು ಅಂತ ಹೇಳಿ ನಡೀತಲ್ಲ, ದೇವೇಗೌಡರು ಮಾಡಿದ್ರ ತಪ್ಪದು? ಯಾಕೆ ಕರೆದ್ರು ದೇವೇಗೌಡರು ಅನಿಸಿದ್ರು? ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಯಾವ ತರ ನಡೆದಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಅಷ್ಟೇ. ಏನ್ ಹೇಳಿ ಬ್ರದರ್, ದಲಿತರದು ಮೇಜರ್ ಕಮ್ಯುನಿಟಿ ಅವರು ಅದೆಲ್ಲ ಪ್ರಶ್ನೆ ಇಲ್ಲಿ. ಇವೆಲ್ಲ ಜಾತಿ ಹೆಸರದಲ್ಲ, ಇಲ್ಲಿ ಅಕ್ರಮವಾಗಿ ನಡೆದಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಚರ್ಚೆ ಇದು. ಇವಾಗ ವೀರಯ್ಯ ಯಾಕಪ್ಪ ನನ್ನ ಅರೆಸ್ಟ್ ಮಾಡಿದ್ರಿ? ಈ ರಾಜ್ಯದಲ್ಲಿ ಪಾರದರ್ಶಕತೆ ಬೇಕೋ ಬೇಡವೋ? ಇದನ್ನೇ ಮುಂದುವರ್ಸ್ಕೊಂಡು ಹೋಗೋದಾ? ಯಾವ ತನಿಖೆ ಮಾಡ್ತಾರೆ ಇಲ್ಲಿ? ಯಾವ ತನಿಖೆನೂ 4 ಜನ ಅಧಿಕಾರಿಗಳು ಹೋಯ್ತಾರಲ್ಲ, ಯಾರು ಹೋಗೋರು? ಯಾರು ಕಳಿಸ್ತಾರ ಅವ್ರನ್ನ ಅಧಿಕಾರಿಗಳನ್ನ, IAS ಆಫೀಸರ್ಗಳು? ಇಲ್ಲಿ ನಾನು ಈ ವಿಷಯದಲ್ಲಿ ಯಾರಾದ್ರೂ ವಕೀಲರುಗಳು ಮುಂದೆ ಕೋರ್ಟು ಕಚೇರಿಗೆ ಹೋಗ್ತಕ್ಕಂಥವ್ರು ಹೋಗಬಹುದು, ಅದಕ್ಕೆ ನಾನು ಮಾಹಿತಿ ಇಟ್ಟಿದ್ದೀನಿ. ಇಲ್ಲಿ ತನಿಖೆ ಏನು ಬರಲ್ಲ. ಈಗ ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರಲ್ಲಪ್ಪ, ಏನ್ ಬಂತು? ಆ ಅರ್ಕಾವತಿ ಲೇಔಟ್ ಏನಾಗಿದೆ? ಅರ್ಕಾವತಿ ಲೇಔಟ್ ಯಾವ್ದು ಇಂಪ್ಲಿಮೆಂಟ್ ಆಯ್ತಾ ಈ ರಾಜ್ಯದಲ್ಲಿ? ಆ ಅರ್ಕಾವತಿ ಲೇಔಟ್ ಹೆಸರಲ್ಲ ಬಡವರ ಜಮೀನ ಡಿನೋಟಿಫಿಕೇಶನ್ ಎಂತದ್ದು ನಿಮ್ಮ ನೋಟಿಫಿಕೇಶನ್ ಮಾಡಿ ಬಡಾವಣೆ ಮಾಡ್ತೀವಿ ಅಂತ 3,000 ಎಕರೆ ತಗೊಂಡು ಸಿಂಪರ ಮಾಡೋರು. ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾ ಇಲ್ವಾ? ಈಗ ಯಾವ್ದಿಷ್ಟೇ. ಈಗ ನಿಮ್ಮ ಸದನ ಸಮಿತಿ ಅಧ್ಯಕ್ಷರು ಲಾ ಮಿನಿಸ್ಟರ್ ಆಗ ಜಯಚಂದ್ರ ಇಷ್ಟು ದಪ್ಪ ಕೊಟ್ಟಾರಲ್ಲ ನೈಸ್ ಹಗರಣ, ದುಡ್ಡಿಲ್ಲ ಅಂತ ಹೇಳಿ ದಿನ ನಿಮ್ಮ ಜೋಬು ಸೇರಿದಂಗೆ ಎಲ್ಲರ ಜೋಬು ಕೈ ಹಾಕೊಂಡು ವಸೂಲಿ ಮಾಡ್ತಾವ್ರಲ್ಲ, ಟ್ಯಾಕ್ಸ್ ವಸೂಲಿ ಮಾಡ್ತಾವ್ರಲ್ಲ. ಇದು ಯಾವ್ದು ಟ್ಯಾಕ್ಸ್ ಹಾಕದೇ ಬೇಕಾಗಿಲ್ಲ, ಆ ಭೂಮಿ ವಾಪಸ್ ತಗೊಂಡ್ರೆ ಏನು? ಮಾಡ್ಲಿ ಏನು ಮಾಡಪ್ಪ, ನಾವು 1-2 ಆದ್ರೂ ಬಿಡ್ಬೋದು, 1-2 ಆದ್ರೂ ಬಿಡ್ಬೋದು. ಅದು ಏನ್ ಮಾಡ್ತೀರಿ ಬಿಟ್ರು ಏನಿದೆ ಉಪಯೋಗ? ಈ ಕಣ್ಣು ಮುಂದೆ ಕಾಣದೇ ಇರೋದೇ ಆಕ್ಷನ್ ತಗೊಳಕ್ ಸಾಧ್ಯ ಇಲ್ಲ. ಲೂಟಿ ಆಗೋದು ಆಗ್ತಾ. ಈಗ ಎಂತೋ ಈಗ ನಿಮ್ಮ ಕಾರ್ಪೊರೇಷನ್ ಅಲ್ಲಿ ಯಾವ್ದೋ ರೈಟ್ ಕಂಪನಿ ಕೊಟ್ಟು ಎಂತೋ ಕಸ ವಿಲೇವಾರಿ ಮಾಡೋದು ನಡೀತಿದೆಯಲ್ಲ. ಈಗ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಯಾವನೊಬ್ಬ ರೆಡಿ ಮಾಡ್ಕೊಂಡು ಮುಂದಿನ 30 ವರ್ಷಕ್ಕೆ ಕಸ ಕ್ಲೀನ್ ಮಾಡೋಕೆ 45,000 ಕೋಟಿ ವೆಚ್ಚದಲ್ಲಿ ಒಂದು ನಡೀತಾ ಇದೆ. ಈಗ ಕೊಡಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಂಡಿದ್ದೀರಿ? 10,000-15,000 ಕೋಟಿ ಒಳಗೆ ಕೊಟ್ಟವ್ರೆ ಇವರು. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ, ಇಂಥದ್ದು ಗ್ರೇಟರ್ ಬೆಂಗಳೂರು. ಚರ್ಚೆ ಮಾಡೋದು ಇದೇ ಸಮಯ. ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ? ಆಗಿದ್ರೆ ಇವತ್ತು ಯಾವ ಮಟ್ಟಿಗೆ ಹೊರಟಿದ್ದಾರೆ. ಈಗ ಅದೊಂದು ಪ್ರೈವೇಟ್ ಕಂಪನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇರೋನು ಅವನಿಗೆ ಈಗ 45,000-30 ವರ್ಷಕ್ಕೆ ನಾವು ಬದುಕಿರಲ್ಲ, ನೀವು ಬದುಕಿರಲ್ಲ. 30 ವರ್ಷಕ್ಕೆ ಕೊಡ್ತಾರಂತ ಈಗ 45,000 ಕೋಟಿಗೆ ಮಾಡಕೊಟ್ಟವ್ರೀಗ. ಇದು ಅದಂತೂ ಬೆಂಗಳೂರು ದಕ್ಷಿಣ ರಾಮನಗರ, ಅವೆಲ್ಲ ಬೆಂಗಳೂರಿನವರು, ಅವರೆಲ್ಲ ಹಾಸನದವರು. ನಾನು ಹಾಸನದಲ್ಲಿ ಹುಟ್ಟಿದ್ರು, ನಾನು ಮಣ್ಣು ಹೋಗೋದು ರಾಮನಗರದಲ್ಲಿ. ಇವೆಲ್ಲ ಕತೆ ಹೇಳ್ಕೊಂಡು ನೀವು ರಾಜ್ಯ ಡೆವಲಪ್ ಮಾಡಲ್ಲ. ನೀವು
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನವತ್ತು ತಂದಿದ್ರಿಂದ ಇವತ್ತು ಬೆಂಗಳೂರು ಹೊರವಲಯದಲ್ಲಿ ಡಾಂಬರೀಕರಣ ನೋಡಿದ್ರೆ ಅವತ್ತ 20 ತಿಂಗಳನ್ನ ತೆಗೆದುಕೊಂಡಂತ ಆಡಳಿತ ಮೆಟ್ರೋಗೆ 19 ಕಿಲೋಮೀಟರ್ ಮೊದಲನೇ ಕಾಮಗಾರಿ ಡಿಸಿಷನ್ ಕೊಟ್ಟನ್ ಕುಮಾರಸ್ವಾಮಿ. ಯಾವ ಕಾಂಟ್ರಾಕ್ಟರ್ ಮನೆ ಬಾಗಿಲಿಗೆ ಕರೀಲಿಲ್ಲ ಎಷ್ಟದಿಯ ಪರ್ಸೆಂಟೇಜ್ ಅಂತ ಅವ್ನ ಮುಖ ನೋಡ್ಲಿಲ್ಲ ನಾನು. ಮೊದಲನೇ 19 ಕಿಲೋಮೀಟರ್ಗೆ ಪರ್ಮಿಷನ್ ಕೊಟ್ಟವ್ ನಾನು. ಚರ್ಚೆ ಮಾಡಬೇಕು ಅಂದ್ರೆ ಥ್ಯಾಂಕ್ ಯು ಬ್ರದರ್. ಈಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಿದ್ದಾರೆ. ಈ ವಿಚಾರವಾಗಿ ಬಿಜೆಪಿ ನೋಡೋಣ ಮುಂದೆ ಕಾಲ ಉತ್ತರ ಕೊಡುತ್ತೆ. ನಾನು ಯಾವ ರೀತಿ ತನಿಖೆ ಬಗ್ಗೆ ಹೇಳಲ್ಲ. ನಾನು ರಾಜ್ಯದ ಯಾರಾದರೂ ಗೌರವಾನ್ವಿತ ವಕೀಲರುಗಳಿಗೆ ಮನವಿ ಮಾಡತಕ್ಕಂಥದ್ದು, ಈ ಪ್ರಕರಣ ಗವರ್ನರ್ ಮುಂದೆ ತೆಗೆದುಕೊಂಡು ಹೋಗಿ ಒಂದು ಅವರಿಂದ ಪ್ರಾಸಿಕ್ಯೂಷನ್ಗೆ ಒಂದು ಪರ್ಮಿಷನ್ ಕೇಳಿ ಕೋರ್ಟ್ ಮುಂದೆ ಈ ಹಗರಣವನ್ನ ತೆಗೆದುಕೊಂಡು ಹೋಗ್ತಕ್ಕಂಥವ್ರ ಮುಖಾಂತರ ಈ ಹಗರಣಕ್ಕೆ ಒಂದು ತಾರ್ಕಿಕ ಅಂತ್ಯ ತರಲಿಕ್ಕೆ ಸಾಧ್ಯ. ನನಗೆ ಇನ್ವಿಟೇಷನ್ ಬಂದಿಲ್ಲ, ಪೇಪರ್ ಅಲ್ಲಿ ನೋಡಿದ್ದೀನಿ ಅಷ್ಟೇ. ನನಗೆ ಬಂದಿಲ್ಲ ಇನ್ವಿಟೇಷನ್.